ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 18ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸಸ್ಸನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಸ್ಟಾರ್ಟಪ್ ಶ್ರೇಯಾಂಕ 2022 ಇದನ್ನು ಇತ್ತೀಚೆಗೆ ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ನಿತಿನ್ ಗಡ್ಕರಿ, ಅಮಿತ್ ಶಾ, ನರೇಂದ್ರ ಮೋದಿ, ಪಿಯೂಷ್ ಗೋಯಲ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಪಿಯೂಷ್ ಗೋಯಲ್. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು ಇತ್ತೀಚೆಗೆ ಸ್ಟಾರ್ಟಪ್ ಶ್ರೇಯಾಂಕ 2022 ಅನ್ನುವಂತಹ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಏನಿದು ವರದಿ ಅಂತಂದರೆ, ಸ್ಟಾರ್ಟಪ್ ಅಂದರೆ ನವೋದ್ಯಮ, ಹೊಸ ಉದ್ಯಮಗಳಿಗೆ ಒಂದು ಪೂರಕವಾದಂತಹ ವಾತಾವರಣವನ್ನು ಯಾವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕಲ್ಪಿಸ್ತವೆ, ಆ ಒಂದು ಪೂರಕ ವಾತಾವರಣದ ಆಧಾರದ ಮೇಲೆ ಒಂದು ರ್ಯಾಂಕನ್ನು ಕೊಡ್ತಾರೆ. ಸೊ ಈ ಒಂದು ರ್ಯಾಂಕ್ನಲ್ಲಿ, ಶ್ರೇಯಾಂಕದಲ್ಲಿ ಅತ್ಯುತ್ತಮ ಸಾಧಕ ರಾಜ್ಯ ಅನ್ನೋದು ಫಸ್ಟ್ ಕೆಟಗರಿ ಇರುತ್ತೆ. ಎರಡನೇ ಕೆಟಗರಿ ಉತ್ತಮ ಸಾಧಕ ರಾಜ್ಯ, ಹಾಗೆ ಮೂರನೇದಾಗಿ ಸಾಧಕ ರಾಜ್ಯ, ನಾಲ್ಕನೇದಾಗಿ ಸಾಧನ ಆಕಾಂಕ್ಷಿ ರಾಜ್ಯ ಅಂತ. ಇಲ್ಲಿ ಅತ್ಯುತ್ತಮ ಸಾಧಕ ರಾಜ್ಯ ಅನ್ನೋದು ಫಸ್ಟ್ ಒಂದು ಪ್ಲೇಸಲ್ಲಿ ಬರುತ್ತೆ. ಅಂದರೆ ಈ ಒಂದು ರಾಜ್ಯಗಳೇನಿರ್ತಾವಲ್ವಾ, ಈ ನವೋದ್ಯಮಗಳಿಗೆ, ಹೊಸ ಉದ್ಯಮವನ್ನು ಆರಂಭ ಮಾಡುವಂತಹ ಒಂದು ಇಂಡಸ್ಟ್ರೀಸ್ ಏನೇನಿರುತ್ತೆ ಅವುಗಳಿಗೆ ಒಳ್ಳೆಯ ವಾತಾವರಣವನ್ನು, ಉದ್ಯಮ ಮಾಡೋಕ್ಕೆ ಬೇಕಾದಂತಹ ವಾತಾವರಣವನ್ನು ಕಲ್ಪಿಸುವುದರಲ್ಲಿ ಮುಂಚೂಣಿಯಲ್ಲಿ ಇರ್ತವೆ. ಹಾಗಾಗಿ ಈ ನವೋದ್ಯಮ ಶ್ರೇಯಾಂಕ ಮುಂಚೂಣಿಯಲ್ಲಿ ಕರ್ನಾಟಕ ರಾಜ್ಯ ಏನಿದೆ, ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಸತತವಾಗಿ 2ನೇ ಬಾರಿಗೆ ಅತ್ಯುತ್ತಮ ಶ್ರೇಯಾಂಕವನ್ನು ಪಡ್ಕೊಂಡಿರುತ್ತೆ. ಅತ್ಯುತ್ತಮ ಸಾಧಕ ರಾಜ್ಯ ಅನ್ನುವಂತಹ ಶ್ರೇಯಾಂಕವನ್ನು ಪಡ್ಕೊಂಡಿರುತ್ತೆ. ಈ ಅತ್ಯುತ್ತಮ ಸಾಧಕ ರಾಜ್ಯದ ಲಿಸ್ಟ್ನಲ್ಲಿ ಗುಜರಾತ್ ಕೂಡ ಇದೆ, ಹಾಗೆ ಕೇರಳ ಇದೆ, ಮತ್ತು ತಮಿಳುನಾಡಿದೆ, ಮತ್ತು ಹಿಮಾಚಲ ಪ್ರದೇಶ ಇದೆ. ಗುಜರಾತ್, ಕೇರಳ, ತಮಿಳುನಾಡು, ಹಿಮಾಚಲ್ ಪ್ರದೇಶ್ ಮತ್ತು ಕರ್ನಾಟಕ ಇವೆಲ್ಲವೂ ಕೂಡ ಅತ್ಯುತ್ತಮ ಸಾಧಕ ರಾಜ್ಯ. ಅಂದರೆ ಈ ರಾಜ್ಯಗಳೇನಿದೆ ಒಂದು ನವೋದ್ಯಮಗಳನ್ನು ಒಂದು ಪೂರಕವಾದಂತಹ ವಾತಾವರಣವನ್ನು ಕೊಡೋಕೆ ಮುಂಚೂಣಿಯಲ್ಲಿವೆ ಅಂತ ಇದರ ಅರ್ಥ ಆಗತ್ತೆ. ಸೊ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ. ಇದ್ರ ಬಗ್ಗೆ ಎಷ್ಟೊತ್ತವರೆಗೂ ನೀವು ನೋಡಿರ್ತೀರ. ಸಾಧ್ಯ ಆದರೆ ಇದನ್ನ ನೋಟ್ ಡೌನ್ ಕೂಡ ತಾವು ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ, ಕೂನೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಆಯ್ಕೆಗಳು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸೊ ಮಧ್ಯಪ್ರದೇಶದಲ್ಲಿ ಕೂನೋ ರಾಷ್ಟ್ರೀಯ ಉದ್ಯಾನವನ, ಕೂನೋ ನ್ಯಾಷನಲ್ ಪಾರ್ಕ್ ಬರುತ್ತೆ. ಯಾಕೆ ಕೂನೋ ರಾಷ್ಟ್ರೀಯ ಉದ್ಯಾನವನ ಸುದ್ದಿಯಲ್ಲಿದೆ ಅಂತಂದರೆ, ಕಳೆದ 1 ವರ್ಷದಿಂದ ಈ ಒಂದು ಕೂನೋ ರಾಷ್ಟ್ರೀಯ ಉದ್ಯಾನವನ ಸುದ್ದಿಯಲ್ಲಿದೆ. ಈ ಕೂನೋ ಅನ್ನೋದು ಒಂದು ನದಿಯ ಹೆಸರು. ಆ ನದಿಯ ಹೆಸರಿನ ಮೂಲಕ ಇದಕ್ಕೆ ಈ ಒಂದು ಹೆಸರು ಬರುತ್ತೆ, ಈ ರಾಷ್ಟ್ರೀಯ ಉದ್ಯಾನವನಕ್ಕೆ. ಮಧ್ಯಪ್ರದೇಶದಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಕಳೆದ 1 ವರ್ಷದಿಂದ ನಮೀಬಿಯಾದಿಂದ ತರಲಾಗಿದ್ದಂತಹ ಚೀತಾಗಳೇನಿದೆ, ನಮೀಬಿಯಾದಿಂದ ಚೀತಾಗಳನ್ನು ತೆಗೆದುಕೊಂಡು ಬಂದು ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡಲಾಗಿತ್ತು. ಸೊ ಹಾಗಾಗಿ ಈ ಕಾರಣಕ್ಕಾಗಿ ಕಳೆದ 1 ವರ್ಷದಿಂದ ನ್ಯೂಸಲ್ಲಿದೆ. ಇಲ್ಲಿಯ ತನಕ ಈಗ ರೀಸೆಂಟ್ ಆಗಿ 10ನೇ ಚೀತಾ ಏನಾಗುತ್ತೆ, ಸಾವನ್ನಪ್ಪಿದೆ. ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ 10ನೇ ಚೀತಾ, ನಮೀಬಿಯಾದಿಂದ ತಂದಂತಹ ಚೀತಾಗಳಲ್ಲಿ 10ನೇ ಚೀತಾ. ಟೋಟಲ್ ಆಗಿ ಇಲ್ಲಿಯ ತನಕ 10 ಚೀತಾಗಳು ಸಾವನ್ನಪ್ಪಿರ್ತವೆ. ಹಾಗಾಗಿ ಇದು ಮುಖ್ಯವಾಗಿ ಸುದ್ದಿಯಲ್ಲಿದೆ. ಇನ್ನು ನಮೀಬಿಯಾ ಎಲ್ಲಿ ಬರುತ್ತೆ ಜಾಗತಿಕ ನಕ್ಷೆಯಲ್ಲಿ ನೋಡೋದಾದ್ರೆ, ಇದು ಆಫ್ರಿಕನ್ ಕಾಂಟಿನೆಂಟಲ್ ಬರುತ್ತೆ. ಇಲ್ಲಿ ನಮೀಬಿಯಾ ಇದೆ. ಈ ನಮೀಬಿಯಾದಿಂದ ಚೀತಾಗಳನ್ನು ತೆಗೆದುಕೊಂಡು ಬರ್ತಾರೆ. ಎಲ್ಲಿಗೆ ಬರ್ತಾರೆ ತೆಗೆದುಕೊಂಡು ಅಂತಂದರೆ, ಕೂನೋ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ್, ಕೂನೋ ನ್ಯಾಷನಲ್ ಪಾರ್ಕ್ಗೆ ಬರ್ತಾರೆ. ಕೂನೋ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಬರುತ್ತೆ. ಸೊ ಇನ್ನು ನಮೀಬಿಯಾದ ಮೇಲ್ಗಡೆ ಬೋಸ್ವಾನಾ, ಹಾಗೆ ಜಿಂಬಾಬ್ವೆ ಬರುತ್ತೆ. ಹಾಗೆ ಎಡಗಡೆಗೆ ಸೌತ್ ಅಟ್ಲಾಂಟಿಕ್ ಸಮುದ್ರ ಬರುತ್ತೆ. ಸೌತ್ ಅಟ್ಲಾಂಟಿಕ್ ಸಿ ಅಥವಾ ಓಷನ್, ಸೌತ್ ಅಟ್ಲಾಂಟಿಕ್ ಓಷನ್ ಬರುತ್ತೆ. ಈ ಕಡೆ ಇಂಡಿಯನ್ ಓಷನ್ ಬರುತ್ತೆ. ರೈಟ್ ಸೈಡು ಇಂಡಿಯನ್ ಓಷನ್ ಬರುತ್ತೆ.
ಇನ್ನು ಈ ಮಧ್ಯಪ್ರದೇಶದಲ್ಲಿರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ದ್ಯಾವುದು? ಒಂದು ಕೂನೋ ರಾಷ್ಟ್ರೀಯ ಉದ್ಯಾನವನ, ಕೂನೋ ನ್ಯಾಷನಲ್ ಪಾರ್ಕ್, ಹಾಗೆ ಎರಡನೇದಾಗಿ ಮಹದೇವ್ ನ್ಯಾಷನಲ್ ಪಾರ್ಕ್, ಹಾಗೆ ಮೂರನೇದಾಗಿ ಪನ್ನಾ ನ್ಯಾಷನಲ್ ಪಾರ್ಕ್. ಕೇಳ್ತಾರೆ ಪ್ರಶ್ನೆ ಜಿಯೋಗ್ರಫಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ಪನ್ನಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ರೆ ಅದು ಮಧ್ಯಪ್ರದೇಶದಲ್ಲಿದೆ. ಹಾಗೆ ಸಂಜಯ್ ನ್ಯಾಷನಲ್ ಪಾರ್ಕ್, ಕನ್ಹಾ ಟೈಗರ್ ರಿಸರ್ವ್, ಹಾಗೆ ಸಾತ್ಪುರಾ ನ್ಯಾಷನಲ್ ಪಾರ್ಕ್, ಇವೆಲ್ಲವೂ ಕೂಡ ಮಧ್ಯಪ್ರದೇಶದಲ್ಲಿರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಆಗ್ತವೆ. ಇನ್ನು ನಮೀಬಿಯಾದಿಂದ ತರಲಾಗಿದ್ದಂತಹ ಚೀತಾಗಳಲ್ಲಿ ಟೋಟಲ್ ಆಗಿ 10 ಚೀತಾ ಇಲ್ಲಿಯ ತನಕ ಸಾವನ್ನಪ್ಪಿರ್ತವೆ. ಈ 10ನೇ ಚೀತಾದ ಹೆಸರು ಶೌರ್ಯ. 10ನೇ ಚೀತಾದ ಹೆಸರೇನು? ಶೌರ್ಯ. ಕಳೆದ ವರ್ಷದಿಂದ ಇಲ್ಲಿಯವರೆಗೆ 10 ಚೀತಾಗಳು ಮೃತಪಟ್ಟಿರ್ತವೆ. ಕೂನೋ ನದಿಯಿಂದ ಇದಕ್ಕೆ ಈ ಒಂದು ಹೆಸರನ್ನ ಇಡಲಾಗಿರುತ್ತೆ, ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ. 1981ರಲ್ಲಿ ಈ ಒಂದು ಕೂನೋ ರಾಷ್ಟ್ರೀಯ ಉದ್ಯಾನವನ ಏನಿದೆ ಮೊದಲು ಅದು ವನ್ಯಜೀವಿ ಅಭಯಾರಣ್ಯ ಆಗಿತ್ತು. 1981ರಲ್ಲಿ ಸ್ಥಾಪನೆ ಮಾಡಿದಾಗ 2018ರಲ್ಲಿ ಅದಕ್ಕೆ ರಾಷ್ಟ್ರೀಯ ಉದ್ಯಾನವನ ಅನ್ನುವಂತಹ ಒಂದು ರೆಕಗ್ನೈಸೇಷನ್, ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಮೊಲಾಸಿಸ್ ಎಂಬುದು ಯಾವ ಕೃಷಿ ಬೆಳೆಯ ಉಪ ಉತ್ಪನ್ನ ಅಂದರೆ ಬೈ ಪ್ರಾಡಕ್ಟ್ ಅಂತ ಅದರ ಅರ್ಥ. ಆಯ್ಕೆಗಳನ್ನು ನೋಡೋಣ. ಅಕ್ಕಿ, ದ್ರಾಕ್ಷಿ, ಕಬ್ಬು, ಸೇಬು. ಸರಿಯಾದ ಉತ್ತರ ಶುಗರ್ ಕೇನ್, ಕಬ್ಬು. ಈ ಕಬ್ಬಿನ ಉಪ ಉತ್ಪನ್ನ ಮೊಲಾಸಿಸ್ ಆಗುತ್ತೆ. ನಾವು ಸಕ್ಕರೆ ತಯಾರು ಮಾಡುವಂತಹ ಪ್ರೊಸೆಸ್ನಲ್ಲಿ ಕಬ್ಬಿನ ಮೂಲಕ ಸಕ್ಕರೆಯನ್ನು ತಯಾರು ಮಾಡ್ತಾರೆ. ಆ ಸಕ್ಕರೆ ತಯಾರು ಮಾಡುವಂತಹ ಸಮಯದಲ್ಲಿ ಮೊಲಾಸಿಸ್ ಅನ್ನೋದು ಉಪ ಉತ್ಪನ್ನವಾಗಿ ನಮಗೆ ದೊರೆಯುತ್ತೆ. ಮೊಲಾಸಿಸ್, ಈ ಮೊಲಾಸಿಸ್ನ ಉಪಯೋಗ ಏನು ಅಂತಂದರೆ ಮದ್ಯದ ತಯಾರಿಕೆಯಲ್ಲಿ, ಲಿಕ್ಕರ್, ಮದ್ಯದ ತಯಾರಿಕೆಯಲ್ಲಿ ಈ ಮೊಲಾಸಿಸ್ ಅನ್ನ ಬಳಸ್ತಾರೆ. ಈ ಮೊಲಾಸಿಸ್ನ ಒಂದು ಎಕ್ಸ್ಪೋರ್ಟ್ ಮೇಲೆ, ರಫ್ತಿನ ಮೇಲೆ ಕೇಂದ್ರ ಸರ್ಕಾರ 50% ಸುಂಕವನ್ನು ವಿಧಿಸೋಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಅದರ ಒಂದು ರಫ್ತನ್ನು ಕಡಿಮೆ ಮಾಡೋಕೆ. ಆಮದು ಏನಾಗಿದೆ ಮತ್ತೆ ನಮಗೆ ಕಮ್ಮಿ ಬೀಳುತ್ತೆ, ಹಾಗಾಗಿ ಅದರ ರಫ್ತನ್ನು ಕಡಿಮೆ ಮಾಡೋಕೆ 50% ಸುಂಕವನ್ನು ಅಲ್ಲಿ ವಿಧಿಸ್ತಾ ಇದ್ದಾರೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಗೆ ಉತ್ತೇಜನ ನೀಡುವಂತಹ ಉದ್ದೇಶದಿಂದ ಈ ಮೊಲಾಸಿಸ್, ಕನ್ನಡದಲ್ಲಿ ಕಾಕಂಬಿ ಅಂತಾರೆ, ಇದರ ರಫ್ತಿನ ಮೇಲೆ ಕೇಂದ್ರ ಸರ್ಕಾರ 50% ಸುಂಕವನ್ನು ವಿಧಿಸ್ತಾ ಇದೆ. ಮದ್ಯ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುವಾಗಿ ಈ ಮೊಲಾಸಸ್ ಅನ್ನು ನಾವು ಬಳಸ್ತೀವಿ. ಇನ್ನು ಮೊಲಾಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಪ್ರಮುಖ ರಾಜ್ಯಗಳು ಯಾವ್ದು ಅಂತಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್ ಈ ಮೊಲಾಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತವೆ. ಯಾವ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ವಿಯೆಟ್ನಾಂ, ಎರಡನೇದಾಗಿ ದಕ್ಷಿಣ ಕೊರಿಯಾ, ದಟ್ ಇಸ್ ಸೌತ್ ಕೊರಿಯಾ, ಹಾಗೆ ನೆದರ್ಲ್ಯಾಂಡ್ ಮತ್ತು ಫಿಲಿಪೈನ್ಸ್. ಈ ಪ್ರಮುಖ ದೇಶಗಳಿಗೆ ನಾವು ಮೊಲಾಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ನೆನಪಿಟ್ಕೋಬೇಕು, ವಿಯೆಟ್ನಾಂ, ದಕ್ಷಿಣ ಕೊರಿಯಾ, ನೆದರ್ಲ್ಯಾಂಡ್ ಮತ್ತು ಫಿಲಿಪೈನ್ಸ್. ಜಾಗತಿಕ ನಕ್ಷೆಯಲ್ಲಿ ಎಲ್ಲೆಲ್ಲಿ ಬರುತ್ತೆ? ಇಲ್ಲಿ ಭಾರತ ಇದೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ವಿಯೆಟ್ನಾಂ ಎಲ್ಲಿದೆ? ಇಲ್ಲಿ ವಿಯೆಟ್ನಾಂ ಬರುತ್ತೆ. ಅದರ ಜೊತೆಗೆ ಫಿಲಿಪೈನ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಸೌತ್ ಕೊರಿಯಾ ಇಲ್ಲಿ ಬರುತ್ತೆ. ಸೌತ್ ಕೊರಿಯಾದ ಈ ಕಡೆ LOC ಬರುತ್ತೆ, ಹಳದಿ ಸಮುದ್ರ ಬರುತ್ತೆ LOC. ಈ ಕಡೆ ಸಿ ಆಫ್ ಜಪಾನ್ ಬರುತ್ತೆ. ನೆನ್ಪಿಟ್ಕೋಬೇಕು, ನಕ್ಷೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾಕಂದ್ರೆ ಕರೆಂಟ್ ಇವೆಂಟ್ ಅಲ್ಲಿ ನ್ಯೂಸ್ ಅಲ್ಲಿ ಇರುವಂತಹ ಪ್ಲೇಸಸ್ಗಳ ಮೇಲೆನೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ನಕ್ಷೆಯ ಬಗ್ಗೆ ಬಹಳಷ್ಟು ತಾವು ಗಮನವನ್ನ ಕೊಡಬೇಕಾಗತ್ತೆ, ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗಳು ಲೊಕೇಟ್ ಆಗಿದೆ ಅಂತ. ಮೊಲಾಸಿಸ್ ಎಂಬುದು ಕಬ್ಬಿನ ಉಪ ಉತ್ಪನ್ನ, ಅದನ್ನ ಮದ್ಯ ಉತ್ಪಾದನೆಯಲ್ಲಿ ಬಳಸ್ತಾರೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಗೆ ಉತ್ತೇಜನ ನೀಡೋಕೆ ಈ ಮೊಲಾಸಿಸ್ನ ರಫ್ತಿನ ಮೇಲೆ ಕೇಂದ್ರ ಸರ್ಕಾರ 50% ಒಂದು ಸುಂಕವನ್ನು ವಿಧಿಸೋಕೆ ಮುಂದಾಗಿರುತ್ತೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ಯೂನಿಕಾರ್ನ್ ಸ್ಟಾರ್ಟ್ಅಪ್ಗಳಿವೆ ಅಂತ ಪ್ರಶ್ನೆ. ಆಯ್ಕೆಗಳು 416, 112, 250, 40. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಪ್ರಸ್ತುತ ಭಾರತದಲ್ಲಿ 112 ಯೂನಿಕಾರ್ನ್ ಸ್ಟಾರ್ಟ್ಅಪ್ಗಳಿವೆ. ಸ್ಟಾರ್ಟ್ಅಪ್ ಅಂದ್ರೆ ನವೋದ್ಯಮ. ಇಲ್ಲಿ ಯೂನಿಕಾರ್ನ್ ಅಂತಂದ್ರೆ ಏನು? ಈ ಯೂನಿಕಾರ್ನ್ ವ್ಯಾಲ್ಯೂ, ಈ ಒಂದು ಬಿಸ್ನೆಸ್ ನ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದ್ರೆ 8,300 ಕೋಟಿಗಳಷ್ಟು ಇರುತ್ತೆ. ಒಂದು ಕಂಪನಿ 8,300 ಕೋಟಿಯಷ್ಟು ಮಾರುಕಟ್ಟೆ ಮೌಲ್ಯವನ್ನ ಹೊಂದಿದ್ರೆ ಅದಕ್ಕೆ ಯೂನಿಕಾರ್ನ್ ಕಂಪನಿ ಅಂತ ಕರೀತಾರೆ. ಅಂತಹ ಯೂನಿಕಾರ್ನ್ ಕಂಪನಿಗಳು ಭಾರತದಲ್ಲಿ 112 ಯೂನಿಕಾರ್ನ್ ಕಂಪನಿಗಳಿವೆ. ಅದು $1 ಬಿಲಿಯನ್ ಅಥವಾ 8,300 ಕೋಟಿ ಭಾರತೀಯ ರೂಪಾಯಿಗಳಲ್ಲಿ, ಭಾರತೀಯ ಕರೆನ್ಸಿಯಲ್ಲಿ. ಹಾಗಾಗಿ ಇಂತಹ 112 ಯೂನಿಕಾರ್ನ್ ಕಂಪನಿಗಳು ಪ್ರಸ್ತುತ ಭಾರತದಲ್ಲಿ ಇದೆ.
ಸೊ ಟೋಟಲ್ ಆಗಿ ಎಲ್ಲ ಕಂಪನಿಗಳ ಮಾರುಕಟ್ಟೆ ಮೌಲ್ಯ 29 ಲಕ್ಷ ಕೋಟಿ ಈ ಎಲ್ಲ ಕಂಪನಿಗಳ ಒಂದು ಒಟ್ಟು ಮಾರುಕಟ್ಟೆ ಮೌಲ್ಯ ಆಗತ್ತೆ. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಜಿಲ್ಲೆಗೊಂದು ನವೋದ್ಯಮವನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗುತ್ತೆ. ಯಾಕಂದ್ರೆ 2016ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂತಹ ಒಂದು ಇನಿಷಿಯೇಟಿವ್ನ ಚಾಲನೆ ಮಾಡ್ತಾರೆ. ಸೊ 2016ರಲ್ಲಿ ಭಾರತದಲ್ಲಿ ನವೋದ್ಯಮಗಳ ಸಂಖ್ಯೆ ಕೇವಲ 400 ಇತ್ತು. ಸೊ ಯಾವಾಗ 2016ರಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾನ ಲಾಂಚ್ ಮಾಡುವಾಗ, ಬಟ್ ಪ್ರೆಸೆಂಟ್ 2024ರಲ್ಲಿ 1.17 ಲಕ್ಷ ಕೋಟಿಯಷ್ಟು ಒಂದು ನವೋದ್ಯಮಗಳಿವೆ. ಅಂದರೆ ಒಂದು ಸ್ಟಾರ್ಟ್ಅಪ್ ರಿಜಿಸ್ಟರ್ ಆಗಿರುವಂತಹ ಸ್ಟಾರ್ಟ್ಅಪ್, ನೋಂದಣಿಯಾದಂತಹ ಸ್ಟಾರ್ಟ್ಅಪ್ಗಳಿವೆ. ಸೊ ಟೋಟಲ್ ಆಗಿ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಜಿಲ್ಲೆಗೊಂದು ನವೋದ್ಯಮವನ್ನು ಸ್ಟಾರ್ಟ್ ಮಾಡಬೇಕು, ಅಲ್ಲಿರುವಂತಹ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ 2023 ಇತ್ತೀಚೆಗೆ ಎಲ್ಲಿ ನಡೀತಾ ಇದೆ ಅಂತ 2023ರ ಆವೃತ್ತಿಯನ್ನು 2024 ಜನವರಿಯಲ್ಲಿ ನಡೆಸ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ನವದೆಹಲಿಯಲ್ಲಿ, ಉತ್ತರ ಪ್ರದೇಶ್, ಫರೀದಾಬಾದ್, ರಾಜಸ್ಥಾನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಫರೀದಾಬಾದ್. ಹರಿಯಾಣದ ಫರೀದಾಬಾದ್ನಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ 2023 ನಡೆಸಲಾಗ್ತಾ ಇದೆ. ಸೊ ಎಲ್ಲಿ ಬರುತ್ತೆ ಫರೀದಾಬಾದ್? ಸೊ ಇಲ್ಲಿ ಹರಿಯಾಣದಲ್ಲಿ ಬರುತ್ತೆ. ಸೊ ಈ ಕಡೆ ಮೇಲ್ಗಡೆ ಪಂಜಾಬ್ ಇದೆ, ಮತ್ತು ಈ ಕಡೆ ಉತ್ತರಾಖಂಡ್ ಬರುತ್ತೆ, ಈ ಕಡೆ ರಾಜಸ್ಥಾನ್ ಇದೆ, ಈ ಕಡೆ ಉತ್ತರ ಪ್ರದೇಶ್ ಬರುತ್ತೆ. ಸೊ ಸೆಂಟ್ರಲ್ಲಿ ಹರಿಯಾಣ. ಸೊ ಇಲ್ಲಿ ಫರೀದಾಬಾದ್ನಲ್ಲಿ, ಹರಿಯಾಣದ ಫರೀದಾಬಾದ್ನಲ್ಲಿ ಈ ಒಂದು ಇವೆಂಟನ್ನು ನಡೆಸಲಾಗ್ತಾ ಇದೆ. ಸೊ ಈ ವರ್ಷದ ಧ್ಯೇಯ ವಾಕ್ಯ, ಥೀಮ್ ಏನು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಎಕ್ಸಾಮಲ್ಲಿ ಥೀಮ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಈ ವರ್ಷದ ಥೀಮ್ ಏನು ಅಂತಂದರೆ ಅಮೃತ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾರ್ವಜನಿಕ ಸಂಪರ್ಕ ಅನ್ನೋದು ಇದರ ಥೀಮ್ ಆಗುತ್ತೆ. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾರ್ವಜನಿಕ ಸಂಪರ್ಕ 2015ರಿಂದ ಈ ಇವೆಂಟನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. 2024ರಲ್ಲಿ ಇವತ್ತೇನು ನಡೆಸ್ತಾ ಇದ್ದಾರೆ, ಇದು 8ನೇ ಆವೃತ್ತಿ ಆಗಿರುತ್ತೆ. ಸೊ 8ನೇ ಆವೃತ್ತಿ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ, ಅಲ್ಲೂ ಕೂಡ ಬೇರೆ ಬೇರೆ ಇನಿಷಿಯೇಟಿವ್ನ ತಾವು ಅಟೆಂಡ್ ಆಗ್ಬೋದು. ಹಾಗೆ ಪ್ಲೇಸ್ಟೋರ್ಗೆ ಹೋಗಿ ಜಾಯಿನ್ ಟು ಲರ್ನ್ ಆ್ಯಪನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಟೆಸ್ಟನ್ನು ಮತ್ತು ಕರೆಂಟ್ ಅಫೇರ್ಸ್ನ ಮ್ಯಾಗ್ಝೀನನ್ನು ಜಾಯಿನ್ ಟು ಲರ್ನ್ ಆ್ಯಪ್ ಮೂಲಕ ತಾವು ಪಡ್ಕೋಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.